ಹೆಸರು ಜಯಕುಮಾರ್ ಅಂತೇಳಿ, ನಾನು KEB ರೋಡ್ ನಿವಾಸಿ. ನಾವಿಲ್ಲಿ ಸೇರಿರೋ ಉದ್ದೇಶ 17ನೇ ವರ್ಷದ ಹುಲಿಮುಖದ ಚೌಡಮ್ಮನ ಜಾತ್ರಾ ಮಹೋತ್ಸವಕ್ಕೆ ಸೇರಿದ್ದೀವಿ. ಇಲ್ಲಿ ಏಳು ಹಳ್ಳಿಗಳು ಸೇರಿ ಮಾಡ್ತಕ್ಕಂಥದ್ದು. ಇದು ನೆಲೆಸಿರ್ತಕ್ಕಂಥದ್ದು ಅರ್ಕಲ್ಗೂಡು, ದೊಡ್ಡಕೆರೆ ಅಂಗಳ, ಬಾಣದಳ್ಳಿ ಗ್ರಾಮಕ್ಕೆ ಹೊಂದ್ಕೊಂಡಂಗೆ ಇದೆ. ಇಲ್ಲಿ ದೊಡ್ಡನಾಯಕನಕೊಪ್ಪಲು, ಮಾಚಕೋಡನಹಳ್ಳಿ, ಕೆಳಗಡೆ ಕುರುಬಗೇರಿ, ಮೇಲ್ಗಡೆ ಕುರುಬಗೇರಿ, ಪೇಟೆ ಬೀದಿ, ಕೋಟೆ ಬೀದಿ, ಸಾಲಗೇರಿ, ಅಂಪಾಪುರ ಇಷ್ಟು ಗ್ರಾಮಗಳು ಸೇರುತ್ತೆ. ಇನ್ನೂ 4-5 ಸೇರುತ್ತೆ. ಇದು ತುಂಬ ಶಕ್ತಿವಂತ ದೇವಸ್ಥಾನ. ಇದು ಪ್ರತಿ 3 ವರ್ಷಕ್ಕೊಂದ್ಸರಿ ಒಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇಲ್ಲಿ ಈ ಸರಿ ಮಾನ್ಯ ಹಾಲಿ ಶಾಸಕರಾದಂಥ ಎ ಮಂಜಣ್ಣವರು ಓಡಾಡೋದಕ್ಕೆ ಒಂದು ಕಚ್ಚಾ ದಾರಿ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅದು ಈಗ ತಾತ್ಕಾಲಿಕವಾಗಿರೋದು, ಪರ್ಮನೆಂಟಾಗಿ ಅದೊಂದು ದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಯಾರೇ ಮಾಡಿಕೊಟ್ರು, ಯಾರೇ ದಾನಿಗಳು ಮಾಡಿಕೊಟ್ರು ನಮಗೆ ಅದು ಅನುಕೂಲ ಆಗುತ್ತೆ. ಎರಡನೇದು ನೀರಿನ ಸೌಕರ್ಯಗಳಾಗಬೇಕು, ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡಿ. ಮೂರನೇದು ಲೈಟಿಂಗ್ದು ಮೂಲಭೂತ ಸೌಕರ್ಯಗಳು ಏನೇನಿದೆ, ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿ ವರ್ಗಗಳಾಗಿರ್ಬೋದು, ಸಂಬಂಧಪಟ್ಟ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಮಾಡ್ಬೋದು. ಇದಕ್ಕೆ ಪಕ್ಷಾತೀತವಾಗಿ ಸರ್ವ ಜನಾಂಗರೂ ಸೇರ್ತಾಗಿ ಮಾಡತಕ್ಕಂಥ ಅದ್ದೂರಿ ಜಾತ್ರಾ ಮಹೋತ್ಸವ. ಇದಕ್ಕೆ ಅದರದೇ ಆದಂಥದ್ದು ಶಕ್ತಿ ಇದೆ. ಇದು ಹೆಸರೇ ಹುಲಿಮುಖದ ಚೌಡಮ್ಮ ಅಂತೇಳಿ. ಇದನ್ನು ಫಸ್ಟು ಇದಕ್ಕೆ ಮೂಲ ಕಾರಣ ಪುರುಷರು ನಮ್ಮ KEB ರೋಡ್ನಲ್ಲಿ ಹಿರಿಯರಾದಂಥ ದಿವಂಗತ ಪುಟ್ಟಸಿದ್ದಣ್ಣನವರು ಮತ್ತು AM ಗಂಗಾಧರಯ್ಯನವರ ಮೂಲ ಬುನಾದಿ ಮೇಲೆ ಅವ್ರು ಹಾಕೊಟ್ಟಿದ್ದ ಹಿರಿಯರ ಮಾರ್ಗದರ್ಶನದ ಮೇಲೆ ಇತ್ತೀಚೆಗೆ ಬಾಣದಳ್ಳಿ ಶಿವರಾಜಣ್ಣ ಮತ್ತು ಫೋಟೋ ಸ್ಟುಡಿಯೋ ರಾಜಣ್ಣ, ನಮ್ಮ ಆಸ್ಪತ್ರೆ ರಾಜಣ್ಣ, ನಮ್ಮ ಯೋಗೇಶ್ ಬಾಬು ಅವರು, ಇವ್ರುಗಳೆಲ್ಲ ಸಮ್ಮುಖದಲ್ಲಿ ಮುಖ್ಯವಾಗಿ ಈ ಪೂಜಾರದ್ದು ಕಾಣಿಕೆ ಭಾಳ ಇದೆ. ಇದಕ್ಕೆ ಅವ್ರು ಫಸ್ಟ್ ಅವ್ರ ತಂದೆ ನಡೆಸ್ಕೊಂಡು ಹೋಗ್ತಿದ್ರು, ಆಮೇಲೆ ಅವ್ರ ಅಣ್ಣ ನಡೆಸ್ಕೊಂಡು ಹೋಗ್ತಿದ್ರು. ಕಾಲಾಂತರದಲ್ಲಿ ಈಗ ಅಲ್ಲಿ ಏನು ಪೂಜಾರಿದ್ದಾರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ಚೌಡೇಶ್ವರಿ ದೇವಸ್ಥಾನ ಈಗ ನಾವು ಮಾಡಿ ಎಲ್ಲ 20 ವರ್ಷಕ್ಕೆ ಬಂತು. ತುಂಬ ಕೆಲಸಗಳಿಗೆ ಅವ್ರು ಅನ್ಕೊಂಡಿರೋಂಥವೆಲ್ಲ ಆಗಿದ್ದಾವೆ. ಯಾವ ಭಕ್ತಾದಿಗಳು ಏನು ಕೇಳಿದರೆ ಸಂತಾನ ಬಗ್ಗೆ ಆಗಲಿ, ಇನ್ನೊಂದೇ ಆಗಲಿ, ಅವ್ರ ಕೆಲಸದ ಬಗ್ಗೆ ಆಗಲಿ ಪ್ರತಿಯೊಂದು ಆಗಿದೆ. ಈ ದೇವರು ಈಗ ಇತ್ತೀಚೆಗೆ ನಾವು ಯಾವುದೇ ಇದಕ್ಕೆ ನಾವು ಇದು ಮಾಡಿರಲಿಲ್ಲ. ಈ ಮುಂದೆ ಬೆಳಕಿಗೆ ಇದು ಗೊತ್ತಿದ್ದು ಎಲ್ಲ ಕೆಲಸ ಆಗಿದ್ದು ಕೂಡ ಬೆಳಕಿಗೆ ಬಂದಿರಲಿಲ್ಲ. ಇತ್ತೀಚೆಗೆ ಚೌಡೇಶ್ವರಿ ದೇವಸ್ಥಾನ ಅಂತ ತುಂಬಾ ಹೆಸರುವಾಸಿಗೆ ಆಗಿದೆ. ಹೆಸರುವಾಸಿಗೆ ಕೆಲಸ ಕಾರ್ಯಗಳಾಗಲಿ, ಅವ್ರು ಏನೇ ಒಂದು ಇದಾಗಲಿ, ಯಾವುದೇ ಒಂದು ಮನೆ ಜಮೀನಾಗಲಿ, ಹೊಲದ್ದಾಗಲಿ ಯಾವುದೇ ಮಾಡಿದ್ರೂ ಕೂಡ ಎಲ್ಲ ಸಕ್ಸಸ್ ಆಗಿದೆ. ಅಮಾವಾಸ್ಯೆ, ಹುಣ್ಣಿಮೆ, ಪೂಜೆ, ಶುಕ್ರವಾರ, ಮಂಗಳವಾರ, ಇದು ತಾಯಿವಾರ, ಮಂಗಳವಾರ ತುಂಬ ಜೋರಾಗಿ ನಡೆಯುತ್ತೆ. ಬೆಂಗಳೂರು, ಮೈಸೂರು, ಪ್ರತಿಯೊಂದು ಎಲ್ಲ ಕಡೆಯಿಂದ, ಶಿವಮೊಗ್ಗದಿಂದನೂ ಬರ್ತಿದ್ದಾರೆ ಇಲ್ಲಿಗೆ. ತುಂಬ ಹೆಸರುವಾಸಿಯಾದ ತಾಯಿ, ಶಕ್ತಿವಂತೆ. ಅದು